ಕೊಡಿಗೆಹಳ್ಳಿ ಪೊಲೀಸರು ವಕೀಲ ಜಗದೀಶ್ ಅವರನ್ನ ಬಂಧಿಸಿದ್ದಾರೆ. ಠಾಣೆಗೆ ಕರೆತಂದು ವಿಚಾರಣೆ ನಡೆಸ್ತಾ ಇದ್ದಾರೆ ಕೊಡಿಗೆಹಳ್ಳಿ ಪೊಲೀಸರು. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಮಾಡಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ ವಕೀಲ ಜಗದೀಶ್ ಅವರು. ಮಂಜುನಾಥ್ ಎಂಬುವವರು ನೀಡಿದಂತಹ ದೂರಿನ ಅನ್ವಯ ವಕೀಲ ಜಗದೀಶ್ ಅವರನ್ನ ಕೊಡಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಮಂಜುನಾಥ್ ಅವರು ಮಾಡಿದ್ದು. ಈ ಸಂಬಂಧ ದೂರು ಕೊಟ್ಟಿದ್ದಾರೆ. ದೂರಿನ ಮೇರೆಗೆ FIR ಕೂಡ ದಾಖಲಾಗಿತ್ತು ಜಗದೀಶ್ ವಿರುದ್ಧ. ನಿನ್ನೆ ನೋಟಿಸ್ ನೀಡಲು ತೆರಳಿದ್ದಾಗ ಬಾಗಿಲು ತೆಗೆಯದೆ ಜಗದೀಶ್ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ರು. ಹಾಗಾಗಿ ಬಾಗಿಲು ತೆಗೆಯದೆ ಹೈಡ್ರಾಮಾ ಮಾಡಿದ್ರಿಂದ ಇಂದು ಜಗದೀಶ್ ಅವರನ್ನ ಬಂಧಿಸಿ ಪೊಲೀಸರು ಕರೆದೊಯ್ದಿದ್ದಾರೆ ಸ್ಟೇಷನ್ಗೆ. ಜಗದೀಶ್ ವಿರುದ್ಧ FIR ದಾಖಲಾಗಿದೆ. ಜಾತಿ ನಿಂದನೆ ಮಾಡಿದ ಆರೋಪ ಇದೆ ಅವ್ರ ಮೇಲೆ. ನಿನ್ನೆಯ ಒಂದಷ್ಟು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಜಗದೀಶ್ ಅವರು ಜಗದೀಶ್ ಜಾತಿ ನಿಂದನೆ ಮಾಡಿದಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ದೂರು ದಾಖಲಾಗಿತ್ತು. ಕೊಡಿಗೆಹಳ್ಳಿ ಪೊಲೀಸರು ದೂರು ದಾಖಲಿಸಿಕೊಂಡು FIR ಕೂಡ ದಾಖಲು ಮಾಡಿಕೊಂಡಿದ್ರು. ಇದರ ಅನ್ವಯ ನಿನ್ನೆ ಜಗದೀಶ್ ಅವರ ನಿವಾಸಕ್ಕೆ ಪೊಲೀಸರು ತೆರಳಿದಾಗ ಜಗದೀಶ್ ಅವರು ಬಾಗಿಲು ತೆಗೆದಿರಲಿಲ್ಲ, ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಆದರೆ ಇವತ್ತು ಜಗದೀಶ್ ಪೊಲೀಸರು ಮನೆ ಬಳಿ ಬಂದಂತಹ ಸಂದರ್ಭದಲ್ಲಿ ಅವರ ಜೊತೆ ತಾವು ಸ್ಟೇಷನ್ಗೆ ತೆರಳಿದ್ದಾರೆ. ಇವಳೆ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಕೂಡ ಅವರು ಹೇಳ್ತಾ ಇದ್ದುದು ನಾವು ಗಮನಿಸಬಹುದಾಗಿತ್ತು. ಬನ್ನಿ ಸರ್, ಆರಾಮಾಗಿ ಯಾರು ಅಶಾಂತಿ ಮಾಡಕ್ ಹೋಗ್ಬಿಡಿ. ಓಕೆ, ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ. ಓಕೆ, ಯಾರು